Hi everyone, welcome to our CAD NEST YouTube channel. ನಾನು ಕಾವ್ಯ. ಸೊ ಇವತ್ತಿನ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಅನ್ನೋ ಒಂದು ಟೆಕ್ಸ್ಟ್ ಫಂಕ್ಷನಿಂಗ್ ಅನ್ನು ನೋಡೋಣ. ಸಬ್ಸ್ಟಿಟ್ಯೂಟ್ ಅಂದರೆ ಏನು? ಸಪೋಸ್ ಇಲ್ಲಿ ಐಶ್ವರ್ಯ ಅಂತ ಇದೆ, ಆ ನೇಮ್ನ ಚೇಂಜ್ ಮಾಡಬೇಕು, ಅದ್ರ ಬದಲಿಗೆ ಬೇರೆ ನೇಮ್ನ ಹಾಕಬೇಕು. ಈಗ ನಾನು ಅದನ್ನು ಕಾಂಟಿನೆಂಟ್ ಮಾಡ್ಕೊಳ್ತೀನಿ. ನಾನು ಮರ್ಜ್ ಮಾಡ್ಕೊಂಡಿದ್ದೀನಿ, ಎಲ್ಲ ಸೆಲ್ನು ಮರ್ಜ್ ಮಾಡ್ಕೊಂಡಿದ್ದೀನಿ ಅಂದ್ಕೊಳ್ಳೋಣ. ಸೊ ಫಸ್ಟು ಕಾಂಟಿನೆಂಟ್ ಫಾರ್ಮುಲಾನ ತೊಗೊಳ್ಳೋಣ. ಈ ಕಾಂಟಿನೆಂಟ್ ಅಂದರೆ ಏನು ಅಂತ ತಿಳ್ಕೊಳ್ಳೋಕ್ಕೆ ನೀವು ಪ್ರೀವಿಯಸ್ ವಿಡಿಯೋನ ನೋಡಿ ಗೊತ್ತಾಗುತ್ತೆ. ಈಗ ನಾನು ಇಲ್ಲಿ ಐಶ್ವರ್ಯ ಅಂತ ಇದೆ, ಈ ಐಶ್ವರ್ಯನ ತೆಗೆದ್ಬಿಟ್ಟು ಬೇರೆ ನೇಮ್ನ ಹಾಕಬೇಕು. ಎಕ್ಸಾಂಪಲಲ್ಲಿ ಕಲಾ ಅಂತ ಹಾಕಬೇಕು. ಈಗ ಸಬ್ಸ್ಟಿಟ್ಯೂಟ್ ಅಂತ ಹಾಕ್ಬಿಟ್ಟು ಓಪನ್ ಬ್ರಾಕೆಟ್, ಇಲ್ಲಿ ಏನಿದೆ ಐಶ್ವರ್ಯ ಅಂತ ಇದೆ ಅಲ್ವಾ, ಐಶ್ವರ್ಯ ಅಂತ ಅಲ್ಲಿ ಹೇಗಿದೆಯೋ ಹಾಗೆ ಟೈಪ್ ಮಾಡ್ಕೊಳ್ಳಿ, ಕಾಮ ಹಾಕಿ ದೆನ್ ಕಲಾ ಅಂತ ಟೈಪ್ ಮಾಡಿ, ದೆನ್ ಕ್ಲೋಸ್ ದ ಬ್ರಾಕೆಟ್, ಎಂಟರ್. ಓಕೆ, ಸೊ ನೀವಿಲ್ಲಿ ಫಸ್ಟು ಸೆಲ್ಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಕಾಮ ಓಪನ್ ಇನ್ವರ್ಟೆಡ್ ಕಾಮ ಐಶ್ವರ್ಯ, ಕ್ಲೋಸ್ ಇನ್ವರ್ಟೆಡ್ ಕಾಮ ಕಲಾ, ಕ್ಲೋಸ್ ದ ಬ್ರಾಕೆಟ್, ಎಂಟರ್. ನೋಡಿ, ಅಲ್ಲಿ ಐಶ್ವರ್ಯ ಅನ್ನೋ ಇರೋ ಪ್ಲೇಸಿಗೆ ಕಲಾ ಅಂತ ಆಗಿದೆ. ಈಗ ಭುವನ ಅಥವಾ ಚೈತ್ರ ಅನ್ನೋ ಪ್ಲೇಸಿಗೆ ಬೇರೆ ಆಗಬೇಕು. ಈಗ ನಾನು ಇದನ್ನು ಡ್ರ್ಯಾಗ್ ಮಾಡ್ಕೊಳ್ತೀನಿ. ಯಾವುದೇ ಒಂದು ಪ್ಲೇಸನ್ನು ನೀವು ಸಬ್ಸ್ಟಿಟ್ಯೂಟ್ ಮಾಡಬೇಕು ಅಂದರೆ ಯಾವ ರೀತಿ ನಾವು ಸಬ್ಸ್ಟಿಟ್ಯೂಟನ್ನು ಮಾಡಬೇಕು. ಓಕೆ, ಸೊ ಈಗ ನಾವು ಈ ನೇಮನ್ನು ತೆಗಿಬೇಕು ಅಂತಂದರೆ ಈಸ್ ಈಕ್ವಲ್ ಟು ಕಾಂಟಿನೆಂಟ್, ದೆನ್ ಯಾವ ಸೆಲ್ಲನ್ನು ನೀವು ಚೇಂಜ್ ಮಾಡ್ತೀರಾ, ಸೆಲೆಕ್ಟ್ ಸೆಲ್ ಅಡ್ರೆಸ್, ಕಾಮ ಓಪನ್ ಇನ್ವರ್ಟೆಡ್ ಕಾಮ, ಅಲ್ಲಿ ಏನು ನೇಮ್ ಇದೆ, ಸೊ ಕ್ಲೋಸ್ ದ ಇನ್ವರ್ಟೆಡ್ ಕಾಮ, ಅಗೇನ್ ಕಾಮ ಓಪನ್ ಬ್ರಾಕೆಟ್, ದೆನ್ ಕ್ಲೋಸ್ ದ ಬ್ರಾಕೆಟ್, ಎಂಟರ್. ಸೊ ಅಲ್ಲೇನಾಗುತ್ತೆ, ಆ ಪ್ಲೇಸಿಗೆ ಕರೆಕ್ಟಾಗಿ ಬೇರೆ ನೇಮು ಅಪ್ಲೈ ಆಗುತ್ತೆ. ಹೀಗೆ ನೀವು ಸಬ್ಸ್ಟಿಟ್ಯೂಟನ್ನು ಮಾಡ್ಕೊಳ್ಳಿ. ಸಬ್ಸ್ಟಿಟ್ಯೂಟ್ ಮಾಡಿಕೊಂಡ್ರೆ ಈಗ ಐಶ್ವರ್ಯನ ಇದು ಕಲಾ ಅಂತ ಆಯಿತು. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಕೂಡ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡು ನೇಮ್ನ ಚೇಂಜ್ ಮಾಡ್ಕೊಬೋದು, ನೇಮ್ನ ರೀಪ್ಲೇಸ್ ಮಾಡ್ಕೋಬೋದು. ಹಾಗೆ ನಮ್ಮ ಚಾನಲ್ಗೆ ಯಾರೇ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.